ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಉಡುಪಿ ಸಮೀಪದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಸುಂದರ ಸಮುದ್ರ ತೀರ ಮಲ್ಪೆಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ಈ ಮಲ್ಪೆ ಒಂದು ಮತ್ಸ್ಯ ನಗರಿ, ಮತ್ಸ್ಯೋದ್ಯಮವನ್ನು ಹೆಚ್ಚು ಪ್ರಚಲಿತಗೊಳಿಸಿರುವಂತಹ ಒಂದು ಬೀಚು, ಸಮುದ್ರ ತೀರ ಈ ಮಲ್ಪೆ ಬೀಚು. ಇದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿರುವಂತಹ ಒಂದು ಸುಂದರ ಪ್ರದೇಶವಾಗಿದೆ. ಈ ಒಂದು ಮಲ್ಪೆ ಬೀಚ್ಗೆ ಹೋಗಬೇಕಾದ್ರೆ ಉಡುಪಿ ಮತ್ತು ಸಮೀಪದ ಹೊನ್ನಾವರ ನಡುವೆ ಹೋಗ್ತಕ್ಕಂತಹ ಒಂದು ಸುಂದರ ತಾಣ. ಇಲ್ಲಿಗೆ ಹೋದಾಗ ನಾವು ಬಹಳ ಎಚ್ಚರಿಕೆಯಿಂದ ಸಮುದ್ರ ತೀರದಲ್ಲಿ ನಾವು ಈಜಾಡಬೇಕಾಗ್ತದೆ. ನಮ್ಮ ಶಿವಗಂಗಾ ಪ್ರೌಢಶಾಲೆಯ ವತಿಯಿಂದ ಮತ್ತು ಸ್ವಾಮೀಜಿಯವರ ಜೊತೆಯಲ್ಲಿ ನಾವು ಮಲ್ಪೆ ಬೀಚ್ಗೆ ಹೋಗಿದ್ವಿ. ಆದರೆ ಬಿರುಗಾಳಿ ಜಾಸ್ತಿ ಇರೋದ್ರಿಂದ, ಅಲೆಗಳು ಹೆಚ್ಚು ಬರ್ತಾ ಇರೋದ್ರಿಂದ ನಾವು ಸಮುದ್ರಕ್ಕೆ ಇರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಸಮುದ್ರ ತೀರದಲ್ಲಿ ಕುಳಿತುಕೊಂಡು ಮಳೆಯಲ್ಲಿ ಆಟವಾಡ್ತಾ ಹಾಗೆ ಅಲ್ಲೆಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡಿಸ್ಕೊಂಡು ಸುಂದರವಾಗಿರ್ತಕ್ಕಂಥ ಸ್ಥಳವನ್ನು ನೋಡ್ಕೊಂಡು ಬಂದ್ವಿ. ನಮ್ಮ ವಿದ್ಯಾರ್ಥಿಗಳಂತೂ ಕೂಡ ನೋಡ್ತಾ ಇರ್ಬೋದು, ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ, ನೀರಿನಲ್ಲೂ ಕೂಡ ಆಟ ಆಡ್ತಾ ಇದ್ದಾರೆ. ಗುಂಪಾಗಿ ನೀರನ್ನು ಹೆಚ್ಚೋದ್ರ ಮೂಲಕ ಸಂತೋಷ ಪಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ಇದ್ದಾಗ ವಾರಾಂತ್ಯದಲ್ಲಿ ಅಥವಾ ಸಂದರ್ಭಾನುಸಾರ ಮಲ್ಪೆ ಬೀಚ್ಗೆ ಹೋಗ್ಬೋದು. ಅಲ್ಲಿ ಮೀನುಗಾರಿಕೆ ಹೆಚ್ಚು ನಡೀತದೆ. ಹಾಗೆ ರೆಸಾರ್ಟ್ಗಳಿದೆ, ಉಳ್ಕೊಳ್ಳೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಸ್ಥಳ ಆಗಿರೋದ್ರಿಂದ ಉಡುಪಿ ನೋಡಿಕೊಂಡು ಅಥವಾ ಉಡುಪಿಗಿನ ಮುಂಚೆ ಈ ಮಲ್ಪೆ ಬೀಚನ್ನು ತಾವೆಲ್ಲರೂ ಕೂಡ ಭೇಟಿ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಉಡುಪಿ ಬೀಚ್ಗೆ ಮತ್ತು ಅಲ್ಲಿ ಬಂದಿರುವಂತಹ ನಮ್ಮ ವಿದ್ಯಾರ್ಥಿಗಳು ತಾವು ನೋಡ್ಬೋದು. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ಮಲ್ಪೆ ಬೀಚ್ ಇದು. ನೋಡಿ, ನೀರು ಹೇಗೆ ವೇಗವಾಗಿ ಹೋಗ್ತಾ ಇದೆ. ಆ ನೀರನ್ನು ಎಲ್ಲರೂ ಕೂಡ ಕೈ ಕೈಯಿಂದ ಚೆಲ್ಲೋದ್ರ ಮೂಲಕ ಆಟ ಆಡ್ತಿದ್ದಾರೆ. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬೋಟ್ಗಳಿದೆ, ನಾಡ ದೋಣಿಗಳಿದೆ, ಮತ್ತು ಅಲ್ಲಿ ಊಟದ ವ್ಯವಸ್ಥೆ, ರೆಸಾರ್ಟ್ಗೆ ಎಲ್ಲಕ್ಕೂ ಕೂಡ ಇರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂತಹ ರಮಣೀಯ ತಾಣ ಈ ಒಂದು ಮಲ್ಪೆ ಬೀಚು. ಆದರೂ ಕೂಡ ನೀರಿನಲ್ಲಿ ಆಟ ಆಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳಷ್ಟು ಜನ ತೊಂದರೆ ಒಳಗಾಗಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ತಾವ್ಯಾರು ಕೂಡ ಉದಾಸೀನ ಮಾಡಿದ್ರೆ ಈ ಒಂದು ಬೀಚ್ನಲ್ಲಿ ಎಂಜಾಯ್ ಮಾಡೋದ್ರ ಮೂಲಕ ವಾರಾಂತ್ಯವನ್ನು ಅಥವಾ ರಜಾ ದಿನಗಳನ್ನು ಕಳೀಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ಮಳೆಯಲ್ಲಿ ಆಟ ಆಡ್ತಿದ್ದಾರೆ. ನೋಡಿ, ಮಳೆಯಲ್ಲಿ ಆಟ ಆಡ್ತಿದ್ದಾರೆ. ಹಾಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಚಿಕ್ಕ ಜಾಗ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಕೂಡ ಫೋಟೋ ತೆಗೆಸ್ಕೋಬೋದು. ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಸುಂದರವಾಗಿರ್ತಕ್ಕಂಥ ವಾತಾವರಣ, ಮರ ಗಿಡಗಳಿದೆ, ತೆಂಗಿನ ಮರ ಇದೆ, ಮತ್ತು ಸ್ನ್ಯಾಕ್ಸು ತುಂಬ ಸಿಗುತ್ತೆ. ನೀವು ಹುಡುಗಿದ್ದಾಗ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಫಾರಿನರ್ಸ್ ಎಲ್ಲರೂ ಕೂಡ ಇಲ್ಲಿ ಬರ್ತಿರ್ತಾರೆ. ಅವರು ಕೂಡ ಬಿಸಿಲ ಒಂದು ಸವಿಯನ್ನು ಸವಿತಾ ನದಿಯಲ್ಲಿ ಸ್ನಾನ ಮಾಡ್ತಾ ಎಂಜಾಯ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನೀವು ನೋಡ್ತಾ ಇರ್ಬೋದು. ಈಗ ನಮ್ಮ ವಿದ್ಯಾರ್ಥಿಗಳದ್ದು ಕೂಡ ಈ ಮಲ್ಪೆ ಬೀಚ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ಸು ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ರೆಸಾರ್ಟ್ಗಳಿದೆ ಮತ್ತು ಮತ್ಸ್ಯ ಉಪಹಾರ ಕೇಂದ್ರಗಳಿದೆ. ತುಂಬ ಚೆನ್ನಾಗಿರುತ್ತೆ ಮಲ್ಪೆ ಬೀಚಲ್ಲಿ ಮೀನು ತಿನ್ನೋದಕ್ಕೆ. ತಾವು ಕೂಡ ಬಿಡುವಿದ್ದಾಗ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ನೋಡ್ತಾ ಇರ್ಬೋದು, ಈಗ ಬಸ್ ಸ್ಟ್ಯಾಂಡ್, ಇದು ಮಲ್ಪೆ ಬಸ್ ಸ್ಟ್ಯಾಂಡು. ಇಲ್ಲಿ ಗಾಂಧೀಜಿಯವರ ಸ್ಟ್ಯಾಚ್ಯೂನು ಕೂಡ ಇಟ್ಟಿದ್ದಾರೆ ಒಂದು, ಅದನ್ನು ಕೂಡ ನೋಡ್ಕೋಬೋದು. ನೋಡಿ, ಇಲ್ಲೆಲ್ಲವೂ ಕೂಡ ಅಂಗಡಿ ಮಳಿಗೆಗಳಿದೆ. ಸಣ್ಣ ಪುಟ್ಟ ಏನಾದರೂ ತೊಗೊಳ್ಬೇಕಂದ್ರೆ ಕಾಸ್ಮೆಟಿಕ್ಸು ಮತ್ತು ಎಲ್ಲ ರೀತಿಯ ಅಂಗಡಿಗಳು ಕೂಡ ಇಲ್ಲೆಲ್ಲ ಇದೆ. ಇದೆಲ್ಲವನ್ನು ಕೂಡ ನೀವು ನೋಡಿಕೊಂಡು ಮಲ್ಪೆ ಬೀಚನ್ನು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳ ಜೊತೆ ವಾಪಸ್ ಬರ್ತಾ ಇದ್ದೀವಿ. ಆದರೂ ಕೂಡ ಈಜಾಡೋಕ್ಕಾಗಲಿಲ್ಲ, ಇರಲಿ, ಬೇಸರ ಇಲ್ಲ, ಬರ್ತಾಯಿದ್ದೀವಿ. ಮಲ್ಪೆಯ ಸುಂದರ ತಾಣಗಳಿಗಾಗಿ ಹೆಚ್ಚು ನಮ್ಮ ಕನ್ನಡ ನಾಡುನುಡಿಯ ಬಗ್ಗೆ ಹೆಮ್ಮೆಯ ಪಡುವಂತಹ ಒಂದು ಪ್ರದೇಶ ಮಲ್ಪೆ ಬೀಚು. ನೋಡಿ, ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿದೆ. ಒಮ್ಮೆ ಭೇಟಿ ಕೊಡಿ ಬಿಡುವಿದ್ದಾಗ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟವಾದಲ್ಲಿ
ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೈಯಕ್ತಿಕವಾಗಿ ಅಭಿನಂದನೆಗಳು.